Hey guys, welcome back to my YouTube channel. KPTCL ಇಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ. ಸ್ಪೆಷಲಿ 2 ಅಪ್ಡೇಟ್ಸ್ ನ ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಒನ್ ರಿಗಾರ್ಡಿಂಗ್ ಡೇಟ್ ಎಕ್ಸ್ಟೆನ್ಷನ್ ಕುರಿತು, ಅಂದ್ರೆ ಮತ್ತೊಮ್ಮೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ಈ ಸೆನ್ ಪ್ರೋಸೆಸ್ ಯಾರ್ದೆಲ್ಲ ಕಂಪ್ಲೀಟ್ ಆಗಿಲ್ಲ ಅವ್ರಿಗೂ ಕೂಡ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಅದು ಏನು ಅಪ್ಡೇಟ್? ಸೊ ಅವ್ರಿಗೆ ಏನಾದರೂ ವಿನಾಯಿತಿ ಕೊಟ್ಟಿದ್ದಾರಾ ಅಥವಾ ವಿತೌಟ್ ಈ ಸೆನ್ ಪ್ರೋಸೆಸ್ ಮಾಡದೆ ಅವರಿಗೆ ಡೈರೆಕ್ಟ್ ಆಗಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳುವ ಒಂದು ಆಪ್ಷನ್ ಏನಾದರೂ ಕೊಟ್ಟಿದ್ದಾರಾ? ಸೊ ಡೈರೆಕ್ಟ್ ಆಗಿ ಫೀ ಪೇಮೆಂಟ್ ಮಾಡಬಹುದಾ? ಹಾಗೆ ಏನು ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆ ಲಾಸ್ಟ್ ಡೇಟ್ ಯಾವಾಗ? ಸೊ ಏನು ಹೊಸದಾಗಿ ಒಂದು ಡೇಟ್ ನ ರಿವೈಸ್ ಮಾಡಿದ್ದಾರೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗೆ ಅದರ ಒಂದು ಲಾಸ್ಟ್ ಡೇಟ್ ಯಾವಾಗ, ಫೀ ಪೇಮೆಂಟ್ ಮಾಡ್ಕೊಳ್ಳಿಕ್ಕೆ, ಹಾಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಸೊ ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಪೆಷಲಿ ಈ ಸೆನ್ ಪ್ರೋಸೆಸ್ ಯಾರೆಲ್ಲ ಕಂಪ್ಲೀಟ್ ಮಾಡಿಲ್ಲ ಅವರು ಮಸ್ಟ್ ಅಂಡ್ ಶುಡ್ ಇದನ್ನ ವಾಚ್ ಮಾಡಲೇಬೇಕು. ಸೊ ಅವರಿಗೋಸ್ಕರನೇ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, KPTCL ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಸೊ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ರೀಸೆಂಟಾಗಿ ಒಂದು ಅಪ್ಡೇಟ್ನ ರಿಲೀಸ್ ಮಾಡಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ. ಸೊ ದಿನಾಂಕ 5/12/2024 ಈ ಒಂದು ಅಪ್ಡೇಟ್ನ ರಿಲೀಸ್ ಮಾಡಿರ್ತಾರೆ. ಸೊ ಏನಪ್ಪ ಅಂತಂದರೆ ನೋಡಿ, ನಿಗಮ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ KPTCL ಮತ್ತು ಎಸ್ಕಾಂಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅಂಚೆ ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಮುನ್ನ ಅಭ್ಯರ್ಥಿಗಳು ಈ ಸೆನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹಲವಾರು ಅಭ್ಯರ್ಥಿಗಳು ತಿಳಿಸಿದ್ದ ಹಿನ್ನೆಲೆಯಲ್ಲಿ ಸೊ ದಿನಾಂಕ 20/10/2024 ನಿಗಮ ಅಧಿಸೂಚನೆಯಲ್ಲಿ ಅರ್ಜಿ ಸಲ್ಲಿಕೆಯ ಮೊದಲೆರಡು ಹಂತಗಳನ್ನು ಪೂರ್ಣಗೊಳಿಸಿರುವಂತಹ ಅಭ್ಯರ್ಥಿಗಳಿಗೆ ಸೀಮಿತವಾಗಿ, ಸೊ ಯಾರೆಲ್ಲ ಫಸ್ಟ್ 2 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ರು ಸೊ ಅವರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಫಸ್ಟ್ ಅಪ್ಡೇಟ್ಸ್ ರಿಲೀಸ್ ಮಾಡಿದ್ರು. ಓಕೆ, ಸೊ ಈ ಸೆನ್ ಪ್ರಕ್ರಿಯೆ ಅಂಚೆ ಕಚೇರಿ ಚಲನ್ ಡೌನ್ಲೋಡ್ ಮತ್ತು ಅರ್ಜಿ ಶುಲ್ಕ ಪಾವತಿ ದಿನಾಂಕವನ್ನು ಕ್ರಮವಾಗಿ 5/12 ಮತ್ತು 10/12ಗೆ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಈ ಹಿಂದೆ ಒಂದು ಅಪ್ಡೇಟ್ನಲ್ಲಿ ಈ ಒಂದು ಡೇಟ್ನ ಕೊಟ್ಟಿದ್ರು, ಸೊ ಎಕ್ಸ್ಟೆಂಡ್ ಮಾಡಿದಾಗ. ಸೊ ಈಗ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಅದಾಗೂ ಈವರೆಗೂ ಹಲವಾರು ಅಭ್ಯರ್ಥಿಗಳು ಕಾರಣಾಂತರಗಳಿಂದ ಈ ಸೆನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೆ ಇರುವ ಕಾರಣ ದಿನಾಂಕ 6/12/2024 ಅಭ್ಯರ್ಥಿಗಳು ಈ ಸೆನ್ ಮಾಡುವುದರಿಂದ ವಿನಾಯಿತಿ ನೀಡಿ. ಸೊ ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ಸೊ ಈ ಸೆನ್ನಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಸೆನ್ನಿಂದ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಸೊ ನೇರವಾಗಿ ಅಂಚೆ ಕಚೇರಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಶುಲ್ಕ ಪಾವತಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಈ ಸೆನ್ ಪ್ರೋಸೆಸ್ ಯಾರೆಲ್ಲ ಕಂಪ್ಲೀಟ್ ಆಗಿಲ್ಲ ಸೊ ಅವರೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಒಂದು ಚಲನ್ ಡೌನ್ಲೋಡ್ ಮಾಡಿಕೊಂಡು ಒಂದು ಅರ್ಜಿ ಶುಲ್ಕ ಪಾವತಿಸಬಹುದು. ಓಕೆ, ಸೊ ಈ ರೀತಿ ಅಂಚೆ ಚಲನ್ ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಸೊ ಹೊಸದಾಗಿ ಏನು ಒಂದು ಡೇಟ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಅಂದರೆ ಇದು ಏನು ಲಾಸ್ಟ್ 5 ಮತ್ತು 10 ಇಟ್ಟಿದ್ರು, ಅದು ಬಿಟ್ಟು ಈಗ ಮತ್ತೊಂದ್ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಆನ್ಲೈನ್ ಮೂಲಕ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಲು 13/12/2024 ಲಾಸ್ಟ್ ಡೇಟ್ ಇದೆ. ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಲು 18/12/2024 ಲಾಸ್ಟ್ ಡೇಟ್ ಇದೆ. ಸೊ ಶರಾದಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ 20/11/2024 ಮುಕ್ತಾಯಗೊಂಡಿದ್ದ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಸೊ ಯಾರೆಲ್ಲ ಫಸ್ಟ್ 2 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದರೆ ಅವರಿಗೆ ಮಾತ್ರ. ಓಕೆ, ಸೊ ಅದಾಗೂ ಈ ಸೆನ್ ಪ್ರಕ್ರಿಯೆ ಪೂರ್ಣಗೊಳಿಸಿದರೆ ನೇರವಾಗಿ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿ ಪ್ರಿಂಟ್ಔಟ್ ಪಡೆದಂತಹ ಅಭ್ಯರ್ಥಿಗಳು ಮುಂದಿನ ಹಂತದಲ್ಲಿ ಸಹನಾ ಶಕ್ತಿ ಪರೀಕ್ಷೆಗೆ ಹಾಜರಾಗಲು ತಿಳಿಸಿದ್ದಲ್ಲಿ ಆ ಸಮಯದಲ್ಲಿ ಈ ಸೆನ್ ಪ್ರಕ್ರಿಯೆ ಪೂರ್ಣಗೊಳಿಸಿ ತಮ್ಮ ಅರ್ಜಿಗಳನ್ನು ಹಾಜರುಪಡಿಸತಕ್ಕದ್ದು. ಸೊ ಇನ್ ಕೇಸ್ ನೀವು ಏನಾದರೂ ಈ ಸೆನ್ ಪ್ರೊಸೆಸ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಿಮ್ಮ ಒಂದು ಚಲನ್ ಡೌನ್ಲೋಡ್ ಆಗಿದೆ, ಹಾಗೆ ನಿಮ್ಮ ಒಂದು ಏನೋ ಫೀ ಪೇಮೆಂಟು ಆಗಿದೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೇನೋ ಅವ್ರು ಏನಾದರೂ ಪರೀಕ್ಷೆಗೆ ಸಹನಾ ಶಕ್ತಿ ಪರೀಕ್ಷೆಗೆ ಕರೆದಾಗ ಆಗ ನೀವು ಈ ಸೆನ್ ಪ್ರಕ್ರಿಯೆ ಪೂರ್ಣಗೊಳಿಸಲೇಬೇಕು, ಕಂಪಲ್ಸರಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಸಮಯದಲ್ಲಿ ಈ ಸೆನ್ ಪ್ರೊಸೆಸ್ನ ನೀವು ಈ ಸೆನ್ ಪ್ರಕ್ರಿಯೆನ ಪೂರ್ಣಗೊಳಿಸಿ ತಮ್ಮ ಅರ್ಜಿಗಳನ್ನು ಹಾಜರುಪಡಿಸತಕ್ಕದ್ದು. ಉದ್ಯೋಗ ಪ್ರಕಟಣೆ ಇನ್ನುಳಿದ ಅಂಶಗಳಿಗೆ ಯಾವುದೇ ಬದಲಾವಣೆ ಇರೋದಿಲ್ಲ. ಓಕೆ, ಸೊ ಇದು ನ್ಯೂ ಡೇಟ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ. 13/12/18/12/2024. ಓಕೆ, ಸೊ ಹಾಗೆ ಏನು ವಿನಾಯಿತಿ ಈ ಸೆನ್ ಪ್ರೊಸೆಸ್ನ ನೀವು ಬಂದರೆ ಮಾಡಿ, ಅದರ್ವೈಸ್ ಬಂದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಏನೋ ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀ ಪೇಮೆಂಟ್ ಮಾಡಿ. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಫೀ ಪೇಮೆಂಟ್ ಆದಮೇಲೆ ನೀವು ಏನಾದರೂ ಸಹನಾ ಶಕ್ತಿ ಪರೀಕ್ಷೆಗೆ ಕರೆದಾಗ ಅವಾಗ ನೀವು ಈ ಸೆನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಒಂದು ಅಪ್ಡೇಟ್ಸ್ನಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಅಪ್ಡೇಟ್ಸ್ನ ಶೇರ್ ಮಾಡಿ. ಫ್ರೆಂಡ್ಸ್ ಯಾರೆಲ್ಲ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಿದ್ದೀರಾ, ಓಕೆ, ಈ ಒಂದು KPTCL ಹುದ್ದೆಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೂ ಶೇರ್ ಮಾಡಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟು, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಮತ್ತೆ 1 ವಾರಗಳ ಕಾಲ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದರೊಳಗೆ ನಿಮ್ಮ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಸೊ ಒಂದು ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.